ಓಂ ವಾಸ್ತೋಷ್ಪದೇ ಪ್ರತಿಜಾನಿ ಹಸ್ಮಾನ್ ಸ್ವಾಮೇಶೋ ಅನಮೀವೋ ಭವಾನಃ ಯತ್ವೇ ಮಹೇ ಪ್ರತಿತನ್ನೋ ಜುಷಶ್ವಶನ್ನ ಏಧಿ ದ್ವಿಪದೇಶಂ ಚತುಷ್ಪದೇ ಅಮೀವಃ ವಾಸ್ತೋಷ್ಪದೇ ವಿಶ್ವಾರೂಪಾಣ್ಯ ವಿಷನ್ನ ಸಖಾ ಸುಷೇವ ಏಧಿನಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಲಾಭದಾಯಕ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವ್ಯಾಪಾರ, ಎಷ್ಟೋ ಜನ ವ್ಯಾಪಾರವನ್ನು ಮಾಡ್ತಾ ಇರ್ತೀರಾ, ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ. ಸಾಲ ಬಾಧೆ, ದೃಷ್ಟಿ ಬಾಧೆ, ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಲಾಭ ಜಾಸ್ತಿ ಆಗದೆ ಇರತಕ್ಕಂಥದ್ದು, ಬಂದಂಥ ಲಾಭದಿಂದ ಏನೂ ಎತ್ತಿಡಕ್ಕಾಗದೆ ಕಷ್ಟಪಡ್ತಾ ಇರ್ತಕ್ಕಂಥದ್ದು, ಹೀಗೆ ಎಷ್ಟೋ ಜನ ಸಮಸ್ಯೆಗಳಿಂದ ನೀವು ಬಳಲ್ತಾ ಇರ್ತೀರ. ನಿಮ್ದು ಯಾವುದೇ ದಿಕ್ಕಿರಲಿ, ನೀವು ಮಾಡುವಂಥ ವ್ಯಾಪಾರ, ದಿನಸಿ ಅಂಗಡಿ ಇರಲಿ, ಬ್ಯೂಟಿ ಶಾಪ್ ಇರಲಿ, ಎಲೆಕ್ಟ್ರಿಕ್ ಇರಲಿ, ಮೊಬೈಲ್ ಶಾಪ್ ಇರಲಿ, ಅಥವಾ ನೀವು ಕಟಿಂಗ್ ಶಾಪ್ ಇಟ್ಕೊಂಡಿರಲಿ, ಯಾವುದೇ ಒಂದು ವ್ಯಾಪಾರ ಅಂತ ಬಂದ ಮೇಲೆ ಮುಗೀತು. ಅದು ಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಯಾವುದೇ ಥರದ ವ್ಯಾಪಾರ ನೀವು ಬಾಡಿಗೆಗೆ ತಗೊಂಡು ಅಥವಾ ವ್ಯಾಪಾರ ಮಾಡ್ತಾ ಇದ್ದೀರಿ ಅಂತಂದರೆ ಅದು ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕು, ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು, ಯಾವುದೇ ದಿಕ್ಕಿರಲಿ, ವ್ಯಾಪಾರ ಮಾಡುವಂಥ ಉದ್ದೇಶ ಲಾಭಕ್ಕೋಸ್ಕರ. ನಷ್ಟ ಆಗ್ತಾ ಇದ್ರೆ ಪ್ರಯೋಜನ ಏನು? ಹಾಗಾಗಿ ನಾನು ನಿಮಗೆ ಒಂದು ವಾಸ್ತು ಟಿಪ್ಪನ್ನು ಕೊಡ್ತಾ ಇದ್ದೀನಿ. ವ್ಯಾಪಾರಕ್ಕೋಸ್ಕರ ಇದು ಮನೆಗಾಗೋದಿಲ್ಲ. ಪ್ರತಿಯೊಬ್ಬರು ವ್ಯಾಪಾರ ಮಾಡಬೇಕಾದ್ರೆ ಒಂದು ಸ್ಥಳ ಅನ್ನುವಂಥದ್ದು ನಿಗದಿಪಡಿಸ್ಕೋತೀರ. ಯಾವುದೇ ದಿಕ್ಕಿದ್ರೂ ಕೂಡ ಒಂದು ಅಂಗಡಿ ಅಥವಾ ಒಂದು ಆಫೀಸ್ ಅಂತ ಇರುತ್ತೆ. ಅದಕ್ಕೆ ಮೈನ್ ಡೋರ್ ಇರುತ್ತೆ ಅಥವಾ ಶಟ್ರ್ ಇರುತ್ತೆ. ಆ ಶಟ್ರಿಗೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಗೋಡೆ ಖಾಲಿ ಇರುತ್ತೆ. ಮೈನ್ ಡೋರ್ ಇದ್ರೂ ಕೂಡ ಆ ಕಡೆ ಈ ಕಡೆ ಗೋಡೆ ಖಾಲಿ ಇರುತ್ತೆ. ಆ ಖಾಲಿ ಇರುವಂಥ ಗೋಡೆಯಲ್ಲಿ ನೀವು 7 ಬಣ್ಣದ ಸರ್ಕಲ್ಸನ್ನು ಹಾಕಿಸ್ಬೇಕು. ಅದು ನಾನು ಹೇಳ್ತೀನಿ, ಹೇಳ್ತಾ ಬರಬೇಕಾದ್ರೆ ಇಲ್ಲಿ ಪಕ್ಕದಲ್ಲೇ ನಿಮಗೆ ಕಾಣುತ್ತೆ ಯಾವ ಥರ ಮಾಡಬೇಕು ಅಂತ. ಎರಡೂ ಕಡೆ ಮಾಡಬೇಕು. ಒಂದು ಮೇಲಿಂದ ಕೆಳಗಡೆಗೆ ದೊಡ್ಡದಿಂದ ಚಿಕ್ಕದಾಗಿ ಬರಬೇಕು, ಇನ್ನೊಂದು ಕೆಳಗಡೆಯಿಂದ ಮೇಲ್ಗಡೆಗೆ ದೊಡ್ಡದಿಂದ ಚಿಕ್ಕದಾಗಿ ಬರಬೇಕು. ಅದು ಇಲ್ಲಿ ಕಾಣುತ್ತೆ ನಿಮಗೆ, ಗ್ರಾಫಿಕ್ಸಲ್ಲಿ ನಿಮಗೆ ತೋರಿಸ್ತಾರೆ ನಮ್ಮ ಎಡಿಟರು. ಅದರಂತೆ ನೀವು ಪೇಂಟಿಂಗನ್ನು ಮಾಡಿಸಿದ್ರೆ ಖಂಡಿತವಾಗಲೂ ನಿಮಗೆ ಸಕ್ಸಸ್ ಅನ್ನುವಂಥದ್ದು ವ್ಯಾಪಾರದಲ್ಲಿ ಕಾಣುತ್ತೆ. ಒಟ್ಟು 7 ಬಣ್ಣ, ರೈನ್ಬೋ ಕಲರ್ಸ್ ಅಂತ ಹೇಳ್ತೀವಿ. ಈ ರೈನ್ಬೋ ಕಲರ್ಸ್, ಕಾಮನ ಬಿಲ್ಲಿನ ಬಣ್ಣ ಏನಿದೆ, ಅದನ್ನು ನೀವು ಪ್ರತಿಯೊಬ್ಬರು ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ತುಂಬ ಸಹಕಾರ ಮಾಡುತ್ತೆ. ಇದನ್ನು ನೀವು ಪರಿಪಾಲನೆ ಮಾಡಿ ನೋಡಿ, ಸಕ್ಸಸ್ ಅನ್ನುವಂಥದ್ದು ನಿಮಗಿರುತ್ತೆ. ಸರಿ, ಹಾಗಾದರೆ ನಾನು ಮೊದಲಿಂದ ತಿಳಿಸ್ತೀನಿ. ಒಟ್ಟು 7 ಬಣ್ಣ. ಯಾವ್ಯಾವ ಬಣ್ಣ? ಮೊದಲನೇದು ಕೆಂಪು, ಎರಡನೇದು ಕಿತ್ತಳೆ ಬಣ್ಣ, ಮೂರನೇದು ಅರಿಶಿಣ, ನಾಲ್ಕನೇದು ಹಸಿರು, ಐದನೇದು ನೀಲಿ ಬಣ್ಣ, ಆರನೇದು ಕಡು ನೀಲಿ ಬಣ್ಣ, ಏಳನೇದು ನೇರಳೆ ಬಣ್ಣ. ಈ 7 ಬಣ್ಣದಿಂದ ಏನೇನು ಉಪಯೋಗ ಆಗುತ್ತೆ ಅದನ್ನು ನೀವು ಮೊದಲು ತಿಳ್ಕೋಬೇಕು. ತಿಳ್ಕೊಂಡಾಗ ಮಾತ್ರ ನೀವು ಅದನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೀಗ ಕಾಣ್ತಾ ಇದೆ ಮೇಲ್ಗಡೆಯಿಂದ ನಿಮಗೆ ಸರ್ಕಲ್, ದೊಡ್ಡದಿಂದ ಚಿಕ್ಕದು, ಚಿಕ್ಕದಿಂದ ಮತ್ತಷ್ಟು ಚಿಕ್ಕದು, ಆ ಥರ ಕೊನೆಯದಾಗಿ ಚಿಕ್ಕ ರೌಂಡ್ ಕಾಣುತ್ತೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ಕೆಳಗಡೆ ದೊಡ್ಡದಿರುತ್ತೆ, ಅದರಿಂದ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಚಿಕ್ಕದು, ಈ ಥರ ಫಿನಿಶ್ ಆಗುತ್ತೆ. ಇದನ್ನು ನಾವು ಬಹಳಷ್ಟು ವಾಸ್ತುಗೆ ಸಂಬಂಧಪಟ್ಟಂಥ ರಿಸರ್ಚಲ್ಲಿ ಪಾಸಿಟಿವನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅನುಕೂಲ ಮಾಡುವಂಥದ್ದು ಇದು ಕಾಣುತ್ತೆ. ಮೊದಲನೇದಾಗಿ ಕೆಂಪು ಬಣ್ಣ. ಈ ಕೆಂಪು ಬಣ್ಣದಿಂದ ನಿಮ್ಗೆ ಏನಾಗುತ್ತೆ? ರೆಡ್ ಕಲರ್, ಕೆಂಪು ಬಣ್ಣ. ಕೆಂಪು ಬಣ್ಣದಿಂದ ಏನು ಪ್ರಯೋಜನ, ಏನು ಫಲ ಅಂತಂದರೆ ದೃಷ್ಟಿ ದೋಷ ಪರಿಹಾರ. ವ್ಯಾಪಾರಕ್ಕೆ ಸ್ವಾಮಿ ನಮ್ಗೆ ತುಂಬ ಕಣ್ಣು ಬಿದ್ದುಬಿಟ್ಟಿದೆ, ತುಂಬ ದೃಷ್ಟಿ ಆಗಿಬಿಟ್ಟಿದೆ, ಬಂದವರೆಲ್ಲ ನಮಗೆ ಕಣ್ಣು ಹಾಕ್ತಾ ಇದ್ದಾರೆ ಅಂತ ಹೇಳ್ತಿರಲ್ಲ ಸಾಧಾರಣ ವ್ಯಾಪಾರದಲ್ಲಿ. ಈ ಕೆಂಪು ಬಣ್ಣದ ಸರ್ಕಲನ್ನು ಅವ್ರು ಬಂದು ನೋಡಿದಾಗ, ಅಂದರೆ ಯಾರೇ ಬಂದು ನೋಡಿದ್ರು ಆಕರ್ಷಣೆಯಾಗಿ ಕಾಣುತ್ತೆ. ಕೆಂಪು ಬಣ್ಣ ಇರೋದ್ರಿಂದ ಮೊದಲಿಗೆ ಜನರ ಕಣ್ಣು ನಿಮ್ಮ ವ್ಯಾಪಾರದ ಮೇಲೆ ಬೀಳಲ್ಲ. ದೃಷ್ಟಿ ದೋಷ, ನಯನ ದೋಷ ಅನ್ನುವಂಥದ್ದು ನಿಮ್ಮ ಮೇಲೆ ಬೀಳೋದಿಲ್ಲ, ನಿಮ್ಮ ವ್ಯಾಪಾರಕ್ಕೆ ಬೀಳಲ್ಲ. ಹಾಗಾಗಿ ಕೆಂಪು ಅನ್ನುವಂಥದ್ದು ದೃಷ್ಟಿ ದೋಷ ಪರಿಹಾರಕ್ಕೋಸ್ಕರ ಹಾಕುವಂಥದ್ದು ಬಣ್ಣ. ಎರಡನೇ ಬಣ್ಣ ಆರೆಂಜ್ ಅಥವಾ ಕಿತ್ತಳೆ ಬಣ್ಣ ಅಂತ ಹೇಳ್ತೀವಿ. ಈ ಕಿತ್ತಳೆ ಬಣ್ಣದಿಂದ ನಿಮಗೆ ಆಕರ್ಷಣೆ. ಈಗ ನೀವು ಏನೋ ಒಂದು ಪ್ರಾಡಕ್ಟ್ ಇಟ್ಟಿದ್ದೀರಾ ಬಿಸ್ನೆಸ್ಸಲ್ಲಿ, ಆಕರ್ಷಣೆ ಆಗಬೇಕು, ಬಂದು ಆ ಪ್ರಾಡಕ್ಟ್ ತೊಗೊಂಡು ಹೋಗಬೇಕು, ಅವಾಗ ಮಾತ್ರ ತನ್ನ ವ್ಯಾಪಾರ ಆಗುತ್ತೆ, ಅದರಲ್ಲಿ ಲಾಭ ಪಡಿಬೋದು. ಆಕರ್ಷಣೆ ಆಗಬೇಕಂದ್ರೆ ಜನ ಬರಬೇಕು, ಜನ ಬರಬೇಕಂದ್ರೆ ಆಕರ್ಷಣೆ ಆಗಿರ್ತಕ್ಕಂಥ ಒಂದು ವಾಸ್ತುವಲ ಬೇಕು. ಅದು ಕಿತ್ತಳೆ ಬಣ್ಣ ಹಾಕೋದ್ರಿಂದ ಜನರ ಆಕರ್ಷಣೆ ಹೆಚ್ಚಾಗುತ್ತೆ. ನೀವು ಪ್ರತಿ ತಿಂಗಳು ಒಂದು 100 ವಸ್ತುವನ್ನು ಮಾರ್ತಾ ಇದ್ದರೆ ಒಂದು 300, 500, 1000 ವಸ್ತು ಮಾರೋಷ್ಟು ನಿಮಗೆ ಆಕರ್ಷಣೆಯನ್ನು ಅದು ಮಾಡುತ್ತೆ. ಇನ್ನು ಮೂರನೇದು ಅರಿಶಿಣ ಬಣ್ಣ, ಯೆಲ್ಲೋ ಕಲರ್ ಅಂತ ಹೇಳ್ತೀವಿ. ಅರಿಶಿಣದ ಬಣ್ಣ ಇದು ನಮಗೆ ಜಗಳ ಅನ್ನುವಂಥದ್ದು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಜಗಳ ಆಗಲ್ಲ, ಮನಸ್ತಾಪ ಆಗಲ್ಲ.
ಯಜಮಾನ ಮತ್ತು ಕಾರ್ಮಿಕರ ಮಧ್ಯೆ ತೊಂದರೆಗಳಾಗಲ್ಲ. ಬರುವಂಥ ಗ್ರಾಹಕರಿಗೆ ನಿಮಗೆ ಏನೂ ಜಗಳ ಆಗದೆ ಶಾಂತಿಯುತವಾದಂಥ ವ್ಯಾಪಾರ ಅನ್ನುವಂಥದ್ದು ನಡೆಯುತ್ತೆ ಅರಿಶಿಣ ಬಣ್ಣವನ್ನು ನೀವು ಹಾಕೋದ್ರಿಂದ. ಇನ್ನು 4ನೇ ಬಣ್ಣ ಹಸಿರು ಬಣ್ಣ, ಗ್ರೀನ್ ಕಲರ್. ಈ ಹಸಿರು ಬಣ್ಣದ ರೌಂಡ್ ಸರ್ಕಲ್ ನೀವೇನು ಹಾಕ್ತೀರಾ, ಪೇಂಟ್ ಮಾಡಿಸ್ತೀರಾ, ಅದರಿಂದ ನಿಮಗೆ ನೆಮ್ಮದಿ ಹಾಗೂ ಪ್ರಶಾಂತತೆ ಅನ್ನುವಂಥದ್ದು ಸಿಗುತ್ತೆ. ಅಂದರೆ ಸಾಧಾರಣವಾಗಿ ಸುಮಾರು ಜನ ಬರ್ತಾರೆ, ವ್ಯಾಪಾರ ಆಗಲಿಲ್ಲ ಅಂದರೆ ಬೇಜಾರಾಗುತ್ತೆ, 1 ಅವರ್ 2 ಅವರ್ ಇದ್ದುಬಿಟ್ಟು ಕೆಲಸದವ್ರು ಒಪ್ಪಿಸ್ಬಿಟ್ಟು ಹೋಗ್ತಾರೆ. ಹಂಗಾಗಲ್ಲ. ಈ ಹಸಿರು ಬಣ್ಣದಿಂದ ಏನಾಗುತ್ತೆ, ನಿಮ್ಮನ್ನು ಹೆಚ್ಚು ಸಮಯ ಆ ಜಾಗದಲ್ಲಿ ಕೂರುವಂಥ ರೀತಿಯಾಗಿ ಮಾಡುತ್ತೆ. ಜೊತೆಗೆ ಪ್ರಶಾಂತತೆ, ನೆಮ್ಮದಿ ಆ ಸ್ಥಳದಲ್ಲಿ ಸಿಗುತ್ತೆ ನಿಮಗೆ. ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಪ್ರಶಾಂತತೆ ಹಾಗೂ ನೆಮ್ಮದಿ ಸಿಗುತ್ತೆ. ಇನ್ನು 5ನೇದು ನೀಲಿ ಬಣ್ಣ, ಬ್ಲೂ ಕಲರ್. ನೀಲಿ ಬಣ್ಣದಿಂದ ಏನಾಗುತ್ತೆ ನಿಮಗೆ ಅಂದರೆ ಕೆಟ್ಟ ದೋಷಗಳು, ಮಾಟ ಮಂತ್ರ ಅನ್ನುವಂಥ ದೋಷಗಳಿದೆಯಲ್ಲ, ಯಾರಾದರೂ ಒಂದು ನಿಂಬೆಹಣ್ಣು ಹಾಕ್ಬಿಡೋದು, ಒಂದು ಕುಂಬಳಕಾಯಿ ಹೊಡೆದ್ಬಿಡೋದು, ತೆಂಗಿನಕಾಯಿ ಹೊಡೆದ್ಬಿಡೋದು, ವಿಭೂತಿ ಹಾಕ್ಬಿಡೋದು, ಯಂತ್ರ ಹಾಕ್ಬಿಡೋದು, ಏನಾದ್ರು ಹೂತಿಟ್ಬಿಡೋದು, ಈ ಥರದ ಏನಾದರೂ ಮಾಟ ಮಂತ್ರ ದೋಷಗಳು, ಕೃತ್ರಿಮ ಬಾಧೆಗಳು, ವ್ಯಾಪಾರ ನಷ್ಟ ಆಗಲಿ, ಇವನು ಹಾಳಾಗ್ಬಿಡ್ಲಿ, ಇವ್ರು ಹಾಳಾಗ್ಬಿಡ್ಲಿ, ಬಿಸ್ನೆಸ್ ಚೆನ್ನಾಗಿ ನಡೀದಿರಲಿ, ಈ ಥರದ್ದು ಯಾರಾದರೂ ಮಾಡುವಂಥವ್ರಾದರೆ ಈ ನೀಲಿ ಬಣ್ಣವನ್ನು ನೀವು ಹಾಕೋದ್ರಿಂದ ಖಂಡಿತವಾಗಲೂ ನಿಮಗೆ ಸಂಪೂರ್ಣವಾದಂಥ ಮಾಟ ಮಂತ್ರ ಚಟುವಟಿಕೆ ದೋಷಗಳು, ಅಂದರೆ ಇನ್ನು ಮುಂದಕ್ಕೆ ಆಗುವಂಥದ್ದು, ಈ ಹಿಂದೆ ಆಗಿರೋದು ನೀವು ಪರಿಹಾರ ಮಾಡ್ಕೋಬೇಕು, ಇನ್ನು ಮುಂದಕ್ಕೆ ಏನೋ ಆಗದೆ ಇದ್ದಂಗೆ ಅದು ನಿಮ್ಮನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇನ್ನು 6ನೇದು ಕಡು ನೀಲಿ ಬಣ್ಣ ಅಂತ ಹೇಳ್ತೀವಿ, ಅಂದರೆ ಡಾರ್ಕ್ ಬ್ಲೂ ಅಂತ ಹೇಳ್ತೀವಿ, ಇಂಡಿಗೋ ಕಲರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇದನ್ನು ನೀವು ಹಾಕೋದ್ರಿಂದ ಏನಾಗುತ್ತೆ, ನಿಮ್ಮ ವ್ಯಾಪಾರದಲ್ಲಿ ಲಾಭ ವೃದ್ಧಿ ಆಗುತ್ತೆ. ವ್ಯಾಪಾರ ಮಾಡುವಂಥ ಉದ್ದೇಶ ಏನು, ಲಾಭ ಆಗಬೇಕು, ಲಾಭದಿಂದ ಸಂಪಾದನೆ ಚೆನ್ನಾಗಾಗಿ ಕೈಯಲ್ಲಿ ದುಡ್ಡು ನಿಲ್ಲಬೇಕು, ಅದರಿಂದ ನಿಮಗೆ ಅಭಿವೃದ್ಧಿ ಆಗಬೇಕು, ಅದರಿಂದ ನಿಮಗೆ ಸಂತೋಷ ಸಿಗಬೇಕು ಅಲ್ವಾ. ಬಾಡಿಗೆ ಕಟ್ಟಬೇಕು, ಕೆಲಸದವ್ರಿಗೆ ಸಂಬಳ ಕೊಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಕ್ಲೀನಿಂಗ್ ಬಿಲ್ ಕಟ್ಟಬೇಕು, ಪ್ರತಿಯೊಂದು ಕಟ್ಟಬೇಕಲ್ಲ. ಇದೆಲ್ಲ ಕಟ್ಟಬೇಕು ಅಂದರೆ ನೀವು ಲಾಭ ಆಗಬೇಕು. ಹಾಗಾಗಿ ಕಡು ನೀಲಿ ಬಣ್ಣ, ಇಂಡಿಗೋ ಕಲರ್ ಏನಿದೆ, ಡಾರ್ಕ್ ಬ್ಲೂ, ಇದನ್ನು ಹಾಕೋದ್ರಿಂದ ಲಾಭ ವೃದ್ಧಿ ಜಾಸ್ತಿ ಆಗುತ್ತೆ. ಇನ್ನು ವೈಲೆಟ್ ಕಲರ್, ನೇರಳೆ ಬಣ್ಣ, ಇದು 7ನೇ ಬಣ್ಣ. ವೈಲೆಟ್ ಕಲರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ನೇರಳೆ ಹಣ್ಣು ನೋಡಿದ್ರಲ್ಲ ಆ ಬಣ್ಣ ಬರುತ್ತೆ. ಈ ಬಣ್ಣವನ್ನು ಹಾಕೋದ್ರಿಂದ ಏನಾಗುತ್ತೆ ನಿಮಗೆ ಅಂತಂದರೆ ಸಂಪೂರ್ಣವಾಗಿ ನಿಮಗೆ ಉಳಿತಾಯ ಅನ್ನುವಂಥದ್ದು ಆಗುತ್ತೆ. ಸಂಪಾದನೆ ಮಾಡಿದ ಹಣ ನಿಮಗೆ ಉಳಿತಾಯ ಆಗಿಲ್ಲ ಅಂದರೆ, ಸಂಪಾದನೆ ಮಾಡೋದು ಏನಕ್ಕೋಸ್ಕರ, ಈಗ ಒಂದು 100 ರೂಪಾಯಿ ವ್ಯಾಪಾರ ಆಗುತ್ತೆ ಅಂದರೆ ಒಂದು 40 ರೂಪಾಯಿ ಅಷ್ಟು ಸಂಬಳ, ಬಾಡಿಗೆ, ಇನ್ನೊಂದೆಲ್ಲ ಖರ್ಚಾದರೂ ಕೂಡ, ಲೋನುಗಿನು ಅಂತ ಇನ್ನೊಂದು 30 ರೂಪಾಯಿ ಹೋದರೂ ಕೂಡ ಒಂದು 30 ರೂಪಾಯಿ ನಿಮಗೆ ಉಳಿತಾಯ ಆಗಿ ಎತ್ತಿಡಬೇಕು. ಎತ್ತಿಡುವಂಥದ್ದು ರೀತಿಯಲ್ಲಿ ನಿಮಗೆ ಇದು ಅನುಕೂಲ ಆಗುತ್ತೆ. ಹಾಗಾಗಿ ಮೊದಲನೇದು ಬಲಗಡೆ ಎಡಗಡೆ 2 ಇರುತ್ತೆ. ಬಲಗಡೆ ಮೇಲ್ಗಡೆಯಿಂದ ದೊಡ್ಡ ಪ್ರಮಾಣದಲ್ಲಿ ಸರ್ಕಲ್ ಶುರುವಾಗಿ ಸಣ್ಣ ಪ್ರಮಾಣದ ಸರ್ಕಲ್ಗೆ ಕಂಪ್ಲೀಟ್ ಆಗುತ್ತೆ. ಎಡಗಡೆ ಅಂದರೆ ನಿಮ್ಮ ಬಾಗಿಲು ಒಳಗಡೆ ನಿಂತ್ಕೋಬೇಕು. ಯಾವ ಬಾಗಿಲಿದೆ, ಉದಾಹರಣೆಗೆ ಪೂರ್ವದ ಬಾಗಿಲು ಅಂದ್ಕೊಳ್ಳಿ, ನೀವು ಪೂರ್ವಕ್ಕೆ ಮುಖ ಮಾಡ್ಕೊಂಡು ನಿಂತ್ಕೋಬೇಕು. ನಿಮಗೆ ಬಲಗಡೆ ಮೇಲ್ಗಡೆಯಿಂದ ದೊಡ್ಡ ಸರ್ಕಲ್ಲು, ಅದಕ್ಕಿಂತ ಸ್ವಲ್ಪ ಚಿಕ್ಕ ಸರ್ಕಲ್ಲು ಹೀಗೆ ಬರುತ್ತೆ. ಎಡಗಡೆ ಕೆಳಗಡೆಯಿಂದ ದೊಡ್ಡ ಸರ್ಕಲ್ಲು, ಚಿಕ್ಕ ಸರ್ಕಲ್ಲು ಹಾಗೆ ಆಗ್ತಾ ಅಂತಿಮವಾಗಿ ಮುಗಿಯುತ್ತೆ. ಹಾಗಾಗಿ ಮೇಲಿಂದ ಯಾವ ಬಣ್ಣ ಬರುತ್ತೋ ನಿಮಗೆ ಕೆಳಗಡೆಯಿಂದ ಅದೇ ಬಣ್ಣದಿಂದ ಮುಂದುವರಿಸ್ಕೊಂಡು ಹೋಗಬೇಕು. ಅಂದರೆ ನಾನು ಅದನ್ನು ಡಯಾಗ್ರಾಮಲ್ಲಿ ನಿಮ್ಗೆ ಸಂಪೂರ್ಣ ಕಾಣುತ್ತೆ, ಗ್ರಾಫಿಕ್ಸಲ್ಲಿ ತೋರಿಸ್ತಾರೆ ಮೆಡಿಟರ್, ಅದರಂತೆ ನೀವು ಮಾಡಿ ಖಂಡಿತವಾಗ್ಲೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತೀರಾ. ಜೊತೆಗೆ ಒಂದು ಕುದುರೆ ಲಾಳವನ್ನು ನೀವು ವ್ಯಾಪಾರಕ್ಕೆ ಕಟ್ಕೋಬೇಕು, ಅದರಿಂದ ಕೂಡ ಮತ್ತಷ್ಟು ಶುಭ ಫಲ ನಿಮಗೆ, ಕೆಟ್ಟದಾಗದೇ ಇದ್ದಂಗೆ ಒಳ್ಳೆಯ ಫಲ ಸಿಗುತ್ತೆ. ಓವರಾಲ್ ನೋಡಿದಾಗ ಈ ವಾಸ್ತು ದೋಷ ನಿವಾರಣೆಗೆ ಇದೊಂದು ಒಳ್ಳೆ ವಾಸ್ತು ಟಿಪ್ ಅಂತ ಹೇಳ್ತೀನಿ. ನಮ್ಮ ವೀಕ್ಷಕರೆಲ್ಲ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅನ್ನೋಂಥ ಮೂಲ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.